ಕಾಣಿಸುತ್ತಾ ಬ್ಯಾನರ್? ಒಂದು ಸೆಕೆಂಡ್ ಬರ್ರಿ, ಕರ್ಕೊಂಬರ್ರಿ ಸರ್. You should tell everyone, congratulations Akka. You should tell everyone. Ready? Ready? Wait. Ready? 1, 2, 3, start. ಈ ದಿನ ತುಂಬಾ ಸಂಭ್ರಮದ ವಾತಾವರಣ ಇದೆ ನಮ್ಮ ಸ್ಟೇಡಿಯಂನಲ್ಲಿ, ಬಳ್ಳಾರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂನಲ್ಲಿ. ಯಾಕಂತಂದ್ರೆ ಬಳ್ಳಾರಿ ಸುದೀಕ್ಷಾ ಅವರು ನಮ್ಮ ಗೋಲ್ಡನ್ ಗರ್ಲ್ ಆಫ್ ಬಳ್ಳಾರಿ ಸುದೀಕ್ಷಾ ಅವರು ಸಿಲ್ವರ್ ಮೆಡಲ್ ಗೆದ್ದಿದ್ದಾರೆ ಚೈನಾದಲ್ಲಿ 4x100 ಮೀಟರ್ಸ್ ರಿಲೇನಲ್ಲಿ. ಅವ್ರ ಜೊತೆಗೆ ಸಂಜನಾ ಮತ್ತು ಅಕ್ಷಯ, ಶ್ರೇಯಾ ಇವು ಕಲಿತು 4x100 ಮೀಟರ್ಸ್ನಲ್ಲಿ ಸಿಲ್ವರ್ ಮೆಡಲ್ ಗೆದ್ದಿದ್ದಾರೆ ಚೈನಾದಲ್ಲಿ. ಇವರು ಪ್ರಾಕ್ಟೀಸ್ ಮಾಡಿದ್ದು ಇದೇ ಸ್ಟೇಡಿಯಂನಲ್ಲಿ. ಇವರು 2017ರಲ್ಲಿ ಶುರು ಮಾಡ್ತಾರೆ. ಅವ್ರು ಹುಟ್ಟಿದ್ದು 2005ರಲ್ಲಿ. ಸೊ 12 ವರ್ಷ ವಯಸ್ಸಿನಲ್ಲಿ ಇದೇ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂನಲ್ಲಿ ಪ್ರಾಕ್ಟೀಸ್ ಶುರು ಮಾಡಿ ನಮ್ಮ ರಾಮಸ್ವಾಮಿ ಸರ್ ಅವ್ರಿಗೆ ಕೋಚು, ಬಾಲು ಅವರು ಅವ್ರಿಗೆ ಕೋಚ್. ಈ ಹುಡುಗರಿಗೆ ಏನು ಕೋಚ್ ಮಾಡ್ತಾ ಇದ್ದಾರೆ, ಸುದೀಕ್ಷಾ ಕೂಡ ಅದೇ ಕೋಚ್ ಮಾಡಿದ್ದು. ಸೊ 2017ರಲ್ಲಿ ಹುಡುಗಿ ಸ್ಟಾರ್ಟ್ ಮಾಡ್ತಾಳೆ ಟ್ರೈನಿಂಗು. ಈಗ ಇದೇ ಮೇನಲ್ಲಿ ಟೈವಾನಲ್ಲಿ ಗೋಲ್ಡ್ ಮೆಡಲ್ ಬಂದಿದೆ 4x100 ಮೀಟರ್ಸ್ ರೇಸ್ನಲ್ಲಿ. ಇದು ಇಂಟರ್ನ್ಯಾಷನಲ್ ಸೆಕೆಂಡ್ ಮೆಡಲ್ ಇದೆ ಚೈನಾದಲ್ಲಿ. ವಿನ್ನಿಂಗ್ ಆಗಿದೆ ಇಂಟರ್ನ್ಯಾಷನಲ್ ಸೆಕೆಂಡ್ ಮೆಡಲು. ಸೊ ಸುದೀಕ್ಷಾ ಅವ್ರ ತಂದೆ ಶ್ರೀಧರ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅದೇ ತುಂಬ ಖುಷಿಯಾದ ವಿಷಯ ನನಗೆ. ಸೊ ಇನ್ನೂ ಸುದೀಕ್ಷಾ ಇನ್ನೂ ಮುಂದೆ ಬರಲಿ, ಒಲಿಂಪಿಕ್ ಮೆಡಲ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಕೋರ್ತೇನೆ. ಮತ್ತು ಆಮೇಲೆ ಇವಳು ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಆಫ್ ಪ್ರಾಡಕ್ಟ್, ಅದು ಖುಷಿ ಆಗುತ್ತೆ ನಮಗೆಲ್ಲ. ಸೊ ಇದರಿಂದ ಇದೆಲ್ಲ ಎಂಕರೇಜ್ ಮಾಡಿಕೊಂಡು ನಮ್ಮ ಹುಡುಗರು ಕೂಡ ಮುಂದೆ ಬರಲಿ, ಇವರು ಒಳ್ಳೆ ಅಥ್ಲೀಟ್ ಆಗಿ ಮುಂದೆ ಬರಲಿ, ಭಾರತಕ್ಕೆ ಒಂದು ಪದಕ ತಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಆಸೆ. ಒಂದೆರಡು ಮಾತು ಬಗ್ಗೆ ಹೇಳಲ್ಲ, ಜಸ್ಟ್ ಆಸ್ ಎ ಪೇರೆಂಟ್ ಸರ್, ಅವಳು ಭಾಳ ಕಷ್ಟ ಬಿದ್ದ. ಅಂದರೆ ನನ್ನ ಮನೆ ಇರೋದು ಅವ್ರು ಹೋದವರು ಎಲ್ಲಿ ಆದರ್ಶ ವಿದ್ಯಾರ್ಥಿ ಸೈಕಲ್ ಹಾಕೊಂಡು ಹೋಗಿ ಅಲ್ಲಿಂದ ಮತ್ತೆ ಸ್ಟೇಡಿಯಂ ಬಂದು ಅಂದ್ರೆ ಗಾಡಿ ಮೇಲೆ ಕರ್ಕೊಂಡು ಹಿಂದೆ ಸೈಕಲ್ ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ. ಅವಾಗ ಆಮೇಲೆ ಸ್ನಾನ ಮಾಡಿ ಹೋಗ್ಕೊಂಡು ನಿದ್ದೆ ಮಾಡ್ತಾರೆ. ಮತ್ತೆ ಬೆಳಗ್ಗೆ ಇಲ್ಲಿಗೆ ಬರ್ತಿದ್ದೆ ನಾನು. ಮತ್ತೆ ಹೋಗಿ ಅಲ್ಲಿ ಅವಳು ಮತ್ತೆ ಸೈಕಲ್ ಹಾಕೊಂಡು ಹೋಗ್ತಿದ್ರು. ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸುದೀಕ್ಷಾ ಈ ಗೋಲ್ಡ್ ಮೆಡಲ್ ತಂದಿರೋದು ನಮ್ಮ ಬಳ್ಳಾರಿಗೆ ಹೆಮ್ಮೆ ವಿಷಯ. ನಾವು ಇದೇ ಸ್ಟೇಡಿಯಮಲ್ಲಿ ಇಷ್ಟು ಜನ ಇದ್ದೀರಿ ನಾವು. ಈ ಸತಿ ನೆಕ್ಸ್ಟ್ ನಮ್ಮಲ್ಲಿ 4-5 ಜಾಸ್ತಿ ಮಂದಿ ಚೈನಾ ಆಗಲಿ ಒಲಿಂಪಿಕ್ಸ್ ಆಗಲಿ ಹೋಗ್ಬೇಕಂತ ನಮ್ಮ ಕನಸಿದೆ, ನಮ್ಮ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ದೆ. ಆ ಕನಸನ್ನು ನೀವು ಇದು ಮಾಡ್ತೀರಂತೇಳಿ ನಮಗಿದೆ. ಸಣ್ಣ ಹುಡುಗರಿಗೆ ಪ್ರಾಕ್ಟೀಸ್ ಮಾಡಿರಿ, ದೊಡ್ಡವರು ಬಂದು ಇನ್ವಾಲ್ವ್ ಆಗಿಬಿಟ್ಟು ಸಣ್ಣ ಹುಡುಗರಿಗೂ ಇದು ಕೋಆಪ್ರೇಷನ್ ಮಾಡಬೇಕಂತ ಒಂದು ವಿನಂತಿ. ಸುದೀಕ್ಷಾ ಅವರು ಇವನ್ ಲಾಸ್ಟ್ ಇಯರ್ ನಮ್ಮ JSW ಸ್ಟೀಲ್ ಸಿಟಿ 2025 ಎಡಿಷನಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ರು. ಸೊ ಅವಾಗ ಅವರು ಆ್ಯಕ್ಚುಲಿ ತುಂಬ ಹಾರ್ಡ್ ವರ್ಕ್ ಮಾಡಿಬಿಟ್ಟು ಎಲ್ಲ ಆ ಸ್ಟೇಜ್ಗೆ ಬಂದಿದ್ದಕ್ಕೆ ನಾವು ಕೂಡ ಅವ್ರಿಗೆ ರೆಕಗ್ನೈಷನ್ ಮಾಡೋಣ ಅಂತ ಅವ್ರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ವಿ. ಆ್ಯಂಡ್ ಶಿ ಹ್ಯಾಸ್ ನಾಟ್ ಡಿಸಪಾಯಿಂಟೆಡ್ ಬೆಲ್ಲಾರಿ ಟಿಲ್ ಡೇಟ್. ಅವರು ಇನ್ನೂ ಕಷ್ಟಪಡ್ತಾ ಇದ್ದಾರೆ. ಶಿ ಈಸ್ ಡೂಯಿಂಗ್ ವೆರಿ ಹಾರ್ಡ್ ವರ್ಕ್. ಸರ್ ಹೇಳ್ದಂಗೆ ಸೈಕಲ್ ಹಾಕ್ಕೊಂಡು ಹೋಗಿ ಆ ಟೈಮಲ್ಲಿ ಹೋಗಿ ಬಂದು ಎಲ್ಲ ಮಾಡಿ ಮತ್ತೆ ಬಂದು ಟ್ರೈನಿಂಗ್ ಮಾಡೋದು, ದಟ್ ಶೋಸ್ ದ ಲೆವೆಲ್ ಆಫ್ ಡೆಡಿಕೇಶನ್. ಸೊ
ಇವಾಗಿರೋ ಯಂಗ್ ಜನ್ರೇಷನ್ ಕೂಡ ಅಲ್ಲಿಂದ ಡೆಡಿಕೇಶನ್ ತೊಗೊಂಡ್ಬಿಟ್ಟು ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು. ಯು ಆರ್ ಆಲ್ ಯಂಗ್ಸ್ಟರ್ಸ್, ಯು ಶುಡ್ ಕಮ್ ಫಾರ್ವರ್ಡ್ ಆ್ಯಂಡ್ ನಾಟ್ ಜಸ್ಟ್ 4, 5, 10 ಪೀಪಲ್. ನೀವು ಅಟ್ಲೀಸ್ಟ್ ಮಿನಿಮಮ್ 10 ಮೆಂಬರ್ಸ್, ನಿಮ್ಮ 10 ನೋಡಿ 100 ಮೆಂಬರ್ಸ್ ಬರಬೇಕು. ಆ ಟೈಪ್ ಇನ್ಸ್ಪಿರೇಷನ್ ಆಗಬೇಕು. ನೀವು ಕೂಡ ಸುದೀಕ್ಷಾಯಿಂದ ಇನ್ಸ್ಪಿರೇಷನ್ ತಗೋಬೇಕು ಎಲ್ಲರೂ. ಸೊ ಅದೇ ಆಸೆ ನಮ್ದು. ಇನ್ನೊಂದು ವಿಷಯ ಅಂತಂದರೆ ಸುದೀಕ್ಷಾ ಬರೀ ಸ್ಪೋರ್ಟ್ಸಲ್ಲಿ ಒಂದೇ ಇದು ಮಾಡಿರೋದಲ್ಲ. 10th ಸ್ಟ್ಯಾಂಡರ್ಡಲ್ಲಿ ಶಿ ಹಸ್ ಸ್ಕೋರ್ಡ್ 99%. ರಿಯಲಿ ಗ್ರೇಟ್. ನಾವೇನು ಮುಖ್ಯವಾಗಿ ಏನು ಹೇಳ್ತೀವಿ ಅಂತಂದ್ರೆ ಬರೀ ಎಜುಕೇಷನ್ ಒಂದೇ ಇಂಪಾರ್ಟೆಂಟ್ ಅಲ್ಲ. 50% ಎಜುಕೇಷನ್, 50% ಫಿಸಿಕಲ್ ಆ್ಯಕ್ಟಿವಿಟಿ ಇರಲೇಬೇಕು. ಸೊ ಸುದೀಕ್ಷಾ ನಮಗೆಲ್ಲ ಇನ್ಸ್ಪಿರೇಷನ್, ನಮ್ಮ ಮಕ್ಕಳಿಗೆಲ್ಲ ಇನ್ಸ್ಪಿರೇಷನ್. ಸೊ ಇದರಲ್ಲಿ ಇವರ ತಂದೆಯವರ ಪ್ರೋತ್ಸಾಹ ತುಂಬ ಇದೆ. ಅದರಲ್ಲಿ ರಾಮಸ್ವಾಮಿ ಸಾಹೇಬ್ ಕೂಡ ಒಳ್ಳೆ ಇದು ಮಾಡ್ತಾರೆ. ಸೊ ನಮ್ಮ ರಾಮಸ್ವಾಮಿ ಸ್ವಾರ್ ಯಾರು ಈಗ ನಿಮ್ಗೆ ಕೋಚ್ ಮಾಡ್ತಾ ಇದ್ದಾರೆ, ಅವರು ಸುದೀಕ್ಷಾ ಕೋಚ್. ಸೊ ನೀವು ಕೂಡ ಈ ಥರ ಮುಂದೆ ಬರಬೇಕು, ಸ್ಪೋರ್ಟ್ಸಲ್ಲಿ ಕಂಪೀಟ್ ಮಾಡಬೇಕು, ಇಂಡಿಯಾಕ್ಕೆ ಮೆಡಲ್ ತರಬೇಕು ನೀವೆಲ್ಲ. ಸರ್ ಒಂದು ನಿಮಿಷ ನಮ್ಮ ಗ್ರೌಂಡಲ್ಲಿ ಸ್ಟೂಡೆಂಟ್ಸ್ ಡೆಡಿಕೇಶನ್ ಹೆಂಗಿರುತ್ತೆ ಅಂದರೆ, ಕೋಚ್ ಅಂದರೆ ಒಂದು ಭಯ ಇರ್ತಿತ್ತು. ಆ ರೆಸ್ಪೆಕ್ಟಿಂದನೇ ಅರ್ಧ ಜನಗಳಿಗೆ ಸ್ವಲ್ಪ ಇದಾಗುತ್ತೆ. ಹೆಂಗಿತ್ತಂದರೆ ನಾವು ಕೋಚ್ ಬರಲಿ ಬಿಡಲಿ ಅವರೊಟ್ಟಿಗೆ ಅವರೇ ವರ್ಕ್ ಮಾಡ್ಕೋಬೇಕು. ಅವ್ರು ಬರಲಿಲ್ಲ ಅಂದರೆ ಫೋನ್ ಮಾಡಿಕೊಂಡು ಇದು ಏನು ಈವೆಂಟ್ ತೊಗೊಂಡು ರೆಗ್ಯುಲರ್ ಆಗಿ ಯಾರಿಗೂ ವೇಟ್ ಮಾಡ್ದಂಗೆ, ಒಂದು ಡೇ ಮಿಸ್ ಮಾಡ್ದಂಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಗ್ತಿತ್ತು. ಇಂಜುರಿ ಇರಲಿ ಬಿಡಲಿ ಎಲ್ಲ ಈ ಹಾರ್ಡ್ ವರ್ಕ್ ಇರೋದಲ್ಲ, ಅದರಲ್ಲೇ ಒಂದು ಥ್ರಿಲ್ ಇರುತ್ತೆ, ಅದರಲ್ಲಿ ಅದೊಂದು ಖುಷಿ ಇರುತ್ತೆ. ಆ ಖುಷಿ ನಾವು ಫಾಲೋ ಮಾಡಿದ್ರೆ 100% ಎಲ್ಲರೂ ಅಚೀವ್ ಮಾಡ್ಬೋದು. ಬಟ್ ಅದನ್ನ ಅರ್ಥ ಮಾಡ್ಕೋಬೇಕು ಎಲ್ಲ ಅಥ್ಲೆಟ್ಸ್. ಕಷ್ಟ ಅನಿಸುತ್ತೆ ಕಷ್ಟ ಅನಿಸುತ್ತೆ. ಬಟ್ ಸ್ವಲ್ಪ ಕಷ್ಟ ಅನ್ನೋದು ಸ್ವಲ್ಪ ದಾಟ್ಬಿಟ್ರೆ ಬರೀ ಖುಷಿನೇ. ಅದು ಅಲ್ಲಿವರೆಗೆ ರೀಚ್ ಆಗ್ಬೇಕು. ನಾವೆಲ್ಲ ಅದನ್ನು ಕಲಿಬೇಕು ಎಲ್ಲರೂ. ಒಬ್ಬರಂತಲ್ಲ, ಅಥ್ಲೆಟ್ಸ್ ಅಂತಲ್ಲ, ಎನಿ ಸ್ಪೋರ್ಟ್ಸ್ ಮ್ಯಾನ್ಸ್, ಎನಿ ಇದರಲ್ಲ ಆಗಲಿ, ಅದು ಒಂದು ಲೆವೆಲ್ ಇರುತ್ತೆ ನೋಡಿ. ಇವಾಗ ನಾವೆಲ್ಲರೂ ಓಡ್ತಿರ್ತೀವಿ, 3 ರೌಂಡ್ ಓಡ್ತೀವಿ. 3 ರೌಂಡಿಗೆ ಎಲ್ಲರೂ ಟೈರ್ಡ್ ಆಗ್ಬಿಡ್ತೀವಿ. ಬಟ್ 4 ರೌಂಡ್ ಓಡ್ತೀವಲ್ಲ, 4 ರೌಂಡಲ್ಲಿ ಟೈರ್ಡ್ ಎಲ್ಲ ಹೋಗ್ಬಿಡುತ್ತೆ. ಇದು ಏನಿದೆಲ್ಲ, ಈ ಫೀಲಿಂಗ್ ನಾವು ಎಲ್ಲರೂ ಬರಬೇಕು, ಸ್ವಲ್ಪ ಮುಂದೆ ಹೋಗ್ತಾ ಇರಬೇಕು. ಅದು ನನ್ನಿಂದ ಹೇಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಲಾಸ್ಯಪ್ರಿಯಾ ಎಂ. ನನಗೆ ಸುದೀಕ್ಷಾ ಅಕ್ಕ ಅಂದರೆ ಫಸ್ಟ್ ನನಗೆ ಸುದೀಕ್ಷಾ ಅಕ್ಕನೇ ಇನ್ಸ್ಪಿರೇಷನ್. ಸುದೀಕ್ಷಾ ಅಕ್ಕ ನಮ್ಮ ಬಳ್ಳಾರಿಗೆ ಹೆಮ್ಮೆಯನ್ನು ತಂದಿದ್ದಾಳೆ. ಸುದೀಕ್ಷಾ ಅಕ್ಕನ ಇನ್ಸ್ಪಿರೇಷನಿಂದನೇ ನಾನು ಗ್ರೌಂಡಿಗೆ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಸೊ ಕಂಗ್ರ್ಯಾಚುಲೇಷನ್ಸ್ ಸುದೀಕ್ಷಾ. ಎಲ್ಲರಿಗೂ ನಮಸ್ಕಾರ. ನಾನು ಶರ್ಮಾಸ್ ಅಂತ, ಪೊಲೀಸ್ ಡಿಪಾರ್ಟ್ಮೆಂಟ್. ಈಗ ಸುದೀಕ್ಷಾ ಮತ್ತು ಸುದೀಕ್ಷಾ ಅವರು ಮೆಡಲ್ ತಂದಿದ್ದಾರೆ. ಅವರಿಗೂ ಮತ್ತು ಅವರ ಫಾದರ್ ಅವರಿಗೂ ನಮ್ಮ ಡಿಪಾರ್ಟ್ಮೆಂಟು ಮತ್ತು ಸ್ಟೇಡಿಯಂನ ಎಲ್ಲ ಅವ್ರ ಕಡೆಯಿಂದ ಅವರಿಗೆ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಸಹ ಇದೇ ಥರ ಸುದೀಕ್ಷಾ ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ ಒಂದು ಮೆಡಲ್ ತರಲಿ ಅಂತ ನಾವು ಆಶಿಸ್ತೀವಿ. ಅದೇ ಥರ ಯಂಗ್ಸ್ಟರ್ಸಿಗೂ ಹೇಳ್ತೀವಿ, ಯಾವುದೇ ಥರ ತೊಂದರೆ ಇಲ್ಲದೆ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಮುಂದೊಂದು ದಿನ ನೀವು ಸಹ ಇದೇ ಥರ ಮೆಡಲ್ ತರೋದ್ರಿಂದ ನಾನು ಆಶಿಸ್ತೇನೆ.